ಕರ್ನಾಟಕದಲ್ಲಿ ಮುಸ್ಲಿಮರ ತುಷ್ಟೀಕರಣದಿಂದ ಹಾಗೆಯೇ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಎರಡು ಸಮುದಾಯಗಳ ನಡುವೆ ಭಾರಿ ವಿವಾದಗಳು ಉಂಟಾಗ್ತಾ ಇದೆ. ಹಾಗೆಯೇ ಮಾರಾಮಾರಿಗಳು ಕೂಡ ನಡೀತಾ ಇದೆ. ಅತ್ಯಂತ ಸೂಕ್ಷ್ಮ ತಾಲೂಕಾಗಿರುವಂತಹ ಭಟ್ಕಳದಲ್ಲಿ ಇಲ್ಲಿ ಹಿಂದೂಗಳಿಗೆ ಸೇರಿದಂತಹ ಮೂರಿಕಟ್ಟೆ ರಾಷ್ಟ್ರೀಯ ಹೆದ್ದಾರಿಗೆ ಆ ಒಂದು ಮೂರಿಕಟ್ಟೆ ಹೋಗಿತ್ತು. ಈಗ ಅದರ ಹಿಂಭಾಗದಲ್ಲಿ ಮೂರಿಕಟ್ಟೆಯನ್ನ ನಿರ್ಮಾಣ ಮಾಡೋದಕ್ಕೆ ಹಿಂದೂಪರ ಸಂಘಟನೆಗಳು ಆ ಒಂದು ಮೂರಿಕಟ್ಟೆಯನ್ನ ನಿರ್ಮಾಣ ಮಾಡಿದ್ರು. ಇದಕ್ಕೆ ಅಪಸ್ವರವನ್ನ ತೆಗೆದಂತಹ ಮುಸ್ಲಿಂ ಮುಖಂಡರುಗಳು ವಾದ ವಿವಾದಗಳು ಪೊಲೀಸರು ಮತ್ತು ಮುಸ್ಲಿಂ ಮುಖಂಡರು ಹಾಗೆಯೇ ಹಿಂದೂ ಕಾರ್ಯಕರ್ತರ ನಡುವೆ ನಡೆಯಿತು. ಇದು ವಿಕೋಪಕ್ಕೆ ಹೋಗಿ ಈಗ ಮುಸಲ್ಮಾನ ಹಲವು ಪುಂಡರು ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ಒಂದು ಸಂಬಂಧಕ್ಕೆ ಯಾರು ಹಲ್ಲೆ ನಡೆಸಿದ್ರು ಅವರ ವಿರುದ್ಧ ಪೊಲೀಸ್ನವರು ಕೂಡ ಲಾಠಿ ಬೀಸಿದ್ದಾರೆ. ಇದೀಗ ಭಟ್ಕಳದಲ್ಲಿ ಮತ್ತೊಮ್ಮೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಮೂರಿಕಟ್ಟೆ ನಿರ್ಮಾಣ ಮಾಡಿದ್ದೇ ಮುಸ್ಲಿಮರ ಕೆಂಗಣ್ಣಿಗೆ ಗುರಿಯಾಗಿದೆ. ಇಲ್ಲಿ ಈ ಒಂದು ಮೂರಿಕಟ್ಟೆಯನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಮುಖವಾದಂತ ಕಾರಣವೇ ಮೂರಿಕಟ್ಟೆಗೆ ಹೊಂದಿಕೊಂಡಂತೆ ಭಟ್ಕಳದ ಮುಸ್ಲಿಂ ಮುಖಂಡರ ಅಲ್ಲಿ ಜಮೀನಿದೆ. ಹಾಗಾಗಿ ಇಲ್ಲಿ ಮೂರಿಕಟ್ಟೆಯನ್ನ ನಿರ್ಮಾಣ ಮಾಡಿಬಿಟ್ರೆ ಆ ಒಂದು ಜಮೀನಿಗೆ ಬೆಲೆ ಬರೋದಿಲ್ಲ. ಹಾಗೆಯೇ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಭಟ್ಕಳದಲ್ಲಿ ಗಲಾಟೆ ಮಾಡುವಂತ ಪುಂಡ ಮುಸ್ಲಿಮರು ಈಗ ಮತ್ತೊಮ್ಮೆ ಪೊಲೀಸರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಜೊತೆಗೆ ಇಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ವಿಷಯ ತಿಳಿದಂತಹ ಪೊಲೀಸ್ನವರು ಇಲ್ಲಿ ಹೆಚ್ಚಿನ ಕಾವಲನ್ನು ಹಾಕಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಯಾವಾಗಲೂ ಕೂಡ ಇದೊಂದು ಸೂಕ್ಷ್ಮವಾದಂತಹ ಪ್ರದೇಶವಾಗಿದೆ. ಈಗಾಗಲೇ ಎರಡು ಸಮುದಾಯಗಳ ನಡುವೆ ಹಲವು ಸಭೆಗಳು ನಡೆದರೂ ಕೂಡ ಯಾವುದೇ ಸಮಸ್ಯೆಗೆ ಇತ್ಯರ್ಥ ಆಗಿರಲಿಲ್ಲ. ಈಗ ಡಿಸಿ ಅವರು ಈ ಒಂದು ಸ್ಥಳಕ್ಕೆ ಅಂದ್ರೆ ಜಿಲ್ಲಾಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಮೂರಿಕಟ್ಟೆ ಮತ್ತು ಮುಸ್ಲಿಮರ ನಡುವೆ ಮತ್ತೊಮ್ಮೆ ಸಭೆಯನ್ನ ನಡೆಸಿ ಈ ಒಂದು ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಮುಂದಾಗಿದ್ದಾರೆ. ಅಲ್ಲಿಯವರೆಗೂ ಭಟ್ಕಳದ ವೆಂಕಟಾಪುರದ ಜಾಗಟೆ ಬೈಲಿನಲ್ಲಿರ್ತಕ್ಕಂಥ ಈ ಒಂದು ಮೂರಿಕಟ್ಟೆ ಯಥಾಸ್ಥಿತಿಯನ್ನ ಕಾಪಾಡುವಂತೆ ಡಿಸಿ ಅವರು ಈಗಾಗಲೇ ಪೊಲೀಸ್ನವರಿಗೆ ಸೂಚನೆಯನ್ನು ನೀಡಿದ್ದಾರೆ. ಆದರೆ ಇಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ. ಪುಂಡ ಮುಸ್ಲಿಮರು ಬಂದಷ್ಟು ಉಪಟಳವನ್ನ ಇಲ್ಲಿ ಉಂಟು ಮಾಡ್ತಿದ್ದಾರೆ ಎನ್ನುವಂಥದ್ದು ಹಿಂದೂ ಕಾರ್ಯಕರ್ತರ ಆರೋಪ ಆಗಿದೆ. ಹಾಗೆ ಮುಸ್ಲಿಮರಿಗೂ ಕೂಡ ಭಟ್ಕಳದಲ್ಲಿ ಈಗ ಇದೊಂದು ಹೊಸ ತಲೆನೋವಾಗಿ ಪರಿಣಮಿಸಿದೆ. ಇದಕ್ಕೆಲ್ಲ ಕಾರಣವೇ ತುಷ್ಟೀಕರಣವೇ ಅಂತೇಳಿ ಅಲ್ಲಿನ ಒಂದಷ್ಟು ಮುಖಂಡರುಗಳು ಮಾತನಾಡ್ತಿದ್ದಾರೆ.